ಸಚಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾರೆ. ಕೊಲೆ ನಡೆದ 8 ತಿಂಗಳ ನಂತರ ಈಗ ಅರೆಸ್ಟ್ ಆಗಿರೋದು. 8 ತಿಂಗಳುಗಳ ಕಾಲ ಬಂಧನದಿಂದ ತಪ್ಪಿಸಿಕೊಂಡಿದ್ರು ಶಾಸಕ ಬೈರತಿ ಬಸವರಾಜ್ ಅವರು. ನಿನ್ನೆ ಏರ್ಪೋರ್ಟ್ನಲ್ಲಿ ಬೈರತಿ ಬಸವರಾಜ್ ಅವರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಜನಪ್ರತಿನಿಧಿ ಕೋರ್ಟ್ಗೆ ಬೈರತಿಯನ್ನ ಸಿಐಡಿ ಹಾಜರುಪಡಿಸಲಿದೆ. ಬೈರತಿ ಬಂಧನದ ಬಗ್ಗೆ ಸಹೋದರ ಚಂದ್ರಪ್ಪಗೆ ಸಿಐಡಿ ಮಾಹಿತಿಯನ್ನು ಕೊಟ್ಟಿದೆ. ಯಾವುದೇ ವ್ಯಕ್ತಿ ಬಂಧನ ಮಾಡಿದ್ರೆ ಕುಟುಂಬಸ್ಥರಿಗೆ ತಿಳಿಸೋದು ಕಡ್ಡಾಯ. ಹೀಗಾಗಿ ಸಿಐಡಿ ಕಚೇರಿಗೆ ಬೈರತಿ ಸಹೋದರ ಚಂದ್ರಪ್ಪ ಅವರನ್ನ ಪೊಲೀಸರು ಕರೆಸಿದ್ರು. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದು ಇಳಿತಾ ಇದ್ದಂತೆ ನಿನ್ನೆ ಬೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ವಿಚಾರಣೆ ಎದುರಿಸುವಂತೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹೈಕೋರ್ಟ್ಗೆ ಸಲ್ಲಿಸಿದಂತಹ ಬೇಲ್ ಅರ್ಜಿ ವಜಾಗೊಂಡಿತ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಕೂಡ ಬೇಲ್ ಅರ್ಜಿಯನ್ನು ವಜಾಗೊಳಿಸಿತ್ತು. ಅದಾದ ನಂತರ ಸಿಐಡಿ ಟೀಮ್ ಅರೆಸ್ಟ್ ಮಾಡಿದೆ. ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಬೈರತಿ ಬಸವರಾಜ್ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು. ಸುಮಾರು 7 ಗಂಟೆಯ ಸುಮಾರಿಗೆ ಬೆಂಗಳೂರಿಗೆ ಬಂದಿಳಿದಂತಹ ಬೈರತಿ ಬಸವರಾಜ್ ಅವರನ್ನ ಸಂಜೆ 7 ಗಂಟೆಯ ವೇಳೆಗೆ ಬಂದಿಳಿದ್ರು. ಅವರನ್ನ ತಕ್ಷಣವೇ ಸಿಐಡಿ ಟೀಮ್ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಯಿತು. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಿದೆ. ರಾಜಕೀಯ ಪ್ರಭಾವ, ಕಾನೂನು ತಂತ್ರ ಇದೆಲ್ಲದರ ಮೂಲಕ ಸುಮಾರು 8 ತಿಂಗಳುಗಳ ಕಾಲ ಅರೆಸ್ಟ್ನಿಂದ ಪಾರಾಗಿತ್ತು. 2025 ಜುಲೈ 15ರಂದು ಕೊಲೆಯಾಗಿದ್ದಂತಹ ರೌಡಿ ಶೀಟರ್ ಬಿಕ್ರು ಶಿವ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು ದುಷ್ಕರ್ಮಿಗಳ ತಂಡ. ಬೆಂಗಳೂರಿನ ಹಲಸೂರಿನಲ್ಲಿ ರೌಡಿ ಬಿಕ್ರು ಶಿವ ಕೊಲೆ ಆಗಿತ್ತು. ಅದಾದ ನಂತರ ಬಿಕ್ರು ಶಿವನ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗುತ್ತೆ. ಭಾರತೀ ನಗರ ಪೊಲೀಸ್ ಠಾಣೆಗೆ ಜುಲೈ 19ನೇ ತಾರೀಕು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ತನಿಖೆಗೆ ಹಾಜರಾಗಿತ್ತು. ಈ ಸಂದರ್ಭದಲ್ಲಿ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಬಿಜೆಪಿ ಶಾಸಕ ಹೇಳಿದರು. ಆರೋಪಿ ಜಗ್ಗ ಬಂಧನದ ಬಳಿಕ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿತ್ತು. ಕಾನೂನು ಹೋರಾಟವನ್ನು ಮಾಡಿದಂತಹ ಬೈರತಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೇಲ್ ಸಿಕ್ಕಿಲ್ಲ. ಪ್ರಕರಣದ ಪ್ರಮುಖ ಆರೋಪಿ ಜಗ್ಗನಿಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಆದರೆ ತನಿಖೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೈರತಿ ಬಸವರಾಜ್ ಅವರು ಆರೋಪಿಯ ಜೊತೆಗೆ ಸಂಪರ್ಕದಲ್ಲಿರೋದು ಬಹಿರಂಗ ಆಗಿತ್ತು. ಸೊ ಈಗ ಕಡೆಗೂ ಕೂಡ ಬೈರತಿ ಬಸವರಾಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ಬೈರತಿ ಬಸವರಾಜ್ ಅರೆಸ್ಟ್ ಆಗಿದೆ. ಸೊ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ನಡೆಯುತ್ತೆ? ಸುಧನ್, ಬೆಂಗಳೂರಿನ ಭಾರತೀ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 8 ತಿಂಗಳಿಂದ ಸಹ ಸಾಕಷ್ಟು ಹರಸಾಹಸ ಪಟ್ಟು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಂತಹ ಎಫ್ಐ ಆಗಿರ್ತಕ್ಕಂಥ ಬೈರತಿ ಬಸವರಾಜ್ ಕೊನೆಗೂ ಬಂಧನ ಆಗಿರ್ತಕ್ಕಂಥದ್ದು. ರಾಜಕೀಯ ಪ್ರಭಾವ ಮತ್ತೆ ಕಾನೂನು ರಕ್ಷಣೆ ಪಡೆದು ಸಾಕಷ್ಟು ಬಾರಿ ಬಂಧನದಿಂದ ಬೈರತಿ ಬಸವರಾಜ್ ತಪ್ಪಿಸ್ಕೊಂಡಿದ್ರು. ಜುಲೈ 15ರಂದು ಬೆಂಗಳೂರಿನ ಹಲಸೂರ್ ಕೆರೆ ಬಳಿ ಕೊಲೆ ಆಗುತ್ತೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಿಕ್ರು ಶಿವನನ್ನ ಕೊಲೆ ಮಾಡಲಾಗಿತ್ತು. ನಂತರ ಅವರ ತಾಯಿ ವಿಜಯಲಕ್ಷ್ಮಿ ದೂರಿನನ್ವಯ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ನಂತರ ತನಿಖೆಯನ್ನ ನಡೆಸ್ತಾರೆ, ನೋಟಿಸ್ ಕೊಡ್ತಾರೆ. ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೋರಿದ್ದ ಬಸವರಾಜ್ಗೆ ರಿಲೀಫ್ ಕೊಟ್ಟಿತ್ತು. ನಂತರ ವಿಚಾರಣೆಯನ್ನ ಎದುರಿಸ್ತಾರೆ. ಎಸಿಪಿ ರಾಥೋಡ್ ಏನಿದ್ದಾರೆ, ಪ್ರಕಾಶ್ ರಾಥೋಡ್ ತನಿಖೆ ನಡೆಸಿ ಅವರ ಹೇಳಿಕೆಯನ್ನ ಪಡಿತಾರೆ. ನಂತರ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ರದ್ದಾಗುತ್ತೆ. ಮತ್ತೆ ಸೆಷನ್ ಕೋರ್ಟ್ಗೆ ಹೋಗುವಂತೆ ಸೂಚನೆ ಕೊಡ್ಲಾಗುತ್ತೆ. ಅಲ್ಲಿ ಕೂಡ ರದ್ದಾಗುತ್ತೆ. ಮತ್ತೆ ಹೈಕೋರ್ಟಿಗೆ ಬರ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅದು ಎಲ್ಲಾ ಕಡೆನೂ ಸಹ ಜಾಮೀನು ಅರ್ಜಿ ರದ್ದಾದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಂತಹ ಬೈರತಿ ಬಸವರಾಜ್ ಆರೋಪಿ A5 ಸಿಐಡಿ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ದೇವನಹಳ್ಳಿ ಎಸಿಪಿ ಹರ್ಷ ಅವರು ಪ್ರೊಸೀಜರ್ ಪ್ರಕಾರ ಏರ್ಪೋರ್ಟ್ ನಲ್ಲಿ ಲೋಕಲ್ ಪೊಲೀಸೇ ಅವರನ್ನ ಬಂಧಿಸಬೇಕಾಗುತ್ತೆ. ನಂತರ ಬಂಧಿಸಿದ ನಂತರ ಸಿಐಡಿಗೆ ಕರೆತರ್ತಾರೆ. ಬೈರತಿ ಬಸವರಾಜು
ಏನು 6:55ಕ್ಕೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಳಿತಿದಂಗೆ ಸಹ ಅವರನ್ನ ಕಸ್ಟಡಿಗೆ ತೆಗೆದುಕೊಂತಾರೆ. ನಂತರ ಬಂಧಿಸಿ ಅವರನ್ನ ಸಿಐಡಿ ಕಚೇರಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯೋ ಚಾನ್ಸಸ್ ಇರ್ತಕ್ಕಂಥದ್ದು. ಮೊದಲು ಅವರ ಮೆಡಿಕಲ್ ಟೆಸ್ಟ್ ಆಗುತ್ತೆ, ಅವರ BP ಶುಗರು ಎಲ್ಲ ನಾರ್ಮಲ್ ಇದೆಯಾ ಏನು ಅನ್ನೋದ್ರ ಬಗ್ಗೆನೂ ಸಹ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಅವರನ್ನ ಟೆಸ್ಟ್ ಮಾಡ್ಲಾಗುತ್ತೆ. ನಂತರ ಎಲ್ಲ ನಾರ್ಮಲ್ ಇದೆ ಅಂತ ಬಂದ್ಮೇಲೆ ಅವರನ್ನ ವಿಚಾರಣೆ ನಡೆಸಿ ಕೋರ್ಟ್ಗೆ ಮಧ್ಯಾಹ್ನದ ವೇಳೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಸುಮಾರು 10 ದಿನಗಳ ಕಾಲ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇರ್ತಕ್ಕಂಥದ್ದು. ಕಳೆದ 8 ತಿಂಗಳಿಂದ ಸಹ ಸಾಕಷ್ಟು ಹರಸಾಹಸ ಪಟ್ಟಿದ್ದಂತಹ ಭೈರತಿ ಬಸವರಾಜ್ ಕೊನೆಗೂ ಬಂಧನ ಆಗಿರ್ತಕ್ಕಂಥದ್ದು. CID ಅಧಿಕಾರಿಗಳು ಬಂಧಿಸಲೇಬೇಕು ಅಂತೇಳಿ 4 ತಂಡಗಳು ಹುಡುಕಾಟ ನಡೆಸ್ತಾ ಇದ್ದು. ಮೊದಲು ಪುಣೆಯಲ್ಲಿ ತಲೆಮರೆಸ್ಕೊಂತಾರೆ ಮೊದಲನೇ ಬಾರಿಗೆ, ನಂತರ ಹೈದರಾಬಾದ್ಗೆ ಹೋಗಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ನಂತರ ಅಹಮದಾಬಾದ್, ಯಾವಾಗ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗುತ್ತೆ ಮತ್ತೆ ಡಿಸ್ಮಿಸ್ ಆಗುತ್ತೆ, ಅವರು ಅಹಮದಾಬಾದ್ ಅಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಮತ್ತೆ ಅವ್ರಿಗೆ ಯಾವುದೇ ರೀತಿ ಆಪ್ಷನ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಕೂಡ CID ಅಧಿಕಾರಿಗಳ ಮುಂದೆ ಸರೆಂಡರ್ ಆಗುವಂತೆ ಸಹ ಸೂಚಿಸಿರುತ್ತೆ. ಹೀಗಾಗಿ ಅಹಮದಾಬಾದ್ ನಲ್ಲಿ ತಲೆಮರೆಸ್ಕೊಂಡಿದ್ದಂತ ಭೈರತಿ ಬಸವರಾಜ್ ಕೊನೆಗೂ ಬೆಂಗಳೂರಿನ CID ಅಧಿಕಾರಿಗಳ ಮುಂದೆ ಬೆಂಗಳೂರಿಗೆ ಬಂದ ತಕ್ಷಣ ಅವರನ್ನ ಬಂಧಿಸಿರ್ತಕ್ಕಂಥದ್ದು. ಸರೆಂಡರ್ ಆಗೋ ಪ್ರಯತ್ನ ಮಾಡಿದ್ರು, ಆದ್ರೆ CID ಅಧಿಕಾರಿಗಳು ಅವರನ್ನ ಬಂಧಿಸಿದ್ದಾರೆ. ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ತೆಗೆದು ವಿಚಾರಣೆ ನಡೆಸ್ತಾರೆ. ಇವರ ಜೊತೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಏನ್ ಅಕ್ಯೂಸ್ಗಳು ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಹಾಕ್ತಾರೆ. ಮತ್ತೆ ಭೈರತಿ ಬಸವರಾಜ್ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ಕೈಗೊಳ್ಳಲಾಗುತ್ತೆ. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.